ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ ಇಂದ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳ್ಕೊಂತ ಹೋಗೋಣ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಕಲಾನ್ ಫಾರ್ಮ್ ಇಂದ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ನಾರ್ಮಲ್ ಫಾರ್ಮ್ಗೂ ಎಕಲಾನ್ ಫಾರ್ಮ್ಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ಈ ನಾರ್ಮಲ್ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಬೋತ್ ಅಂದ್ರೆ ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಆದ್ರೆ ಎಕಲಾನ್ ಫಾರ್ಮ್ ಅಲ್ಲಿ ಏನು ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾತ್ರ ಮಾಡೋದ್ರಿಂದ ಪ್ರಾಬ್ಲಮಿನ ಲೆಂತ್ ಅಂದ್ರೆ ಪ್ರಾಬ್ಲಮ್ ನ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ರೋ ಮತ್ತೆ ಕಾಲಮ್ ಎರಡರದ್ದು ಕೂಡ ಟ್ರಾನ್ಸ್ಫಾರ್ಮೇಶನ್ ಮಾಡೋದ್ರಿಂದ ಪ್ರಾಬ್ಲಮ್ ಸ್ವಲ್ಪ ಲೆಂತಿ ಆಗುತ್ತೆ ಹೊರತು ಸೊ ಈಸಿ ಇರುತ್ತೆ. ಸೊ ನಾನು ಹೇಳ್ಕೊಡೋಂಥ ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ತಾ ಹೋಗಿ, ಸೊ ಈಸಿ ಆಗ್ತಾ ಹೋಗುತ್ತೆ. ನಾರ್ಮಲ್ ಫಾರ್ಮ್ ಅಲ್ಲಿ ಮ್ಯಾಟ್ರಿಕ್ಸ್ ಕೊನೆಗೆ ಈ ರೀತಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ನಾವು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು. ಇದನ್ನ 3x3 ಅಂತ ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ ನೋಡಿ, ಇಲ್ಲಿ ತಗೊಂಡಿರುವಂತದ್ದು 3x3 ಮ್ಯಾಟ್ರಿಕ್ಸ್ ಇಂದ ಇದನ್ನ ನಾನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು, ಇನ್ನು ಉಳಿದಿರುವಂತ ಎಲಿಮೆಂಟ್ ಗಳೆಲ್ಲ 0 ಇರಬೇಕು. ಏನು, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು ಮೇಲ್ಗಡೆ ಮತ್ತೆ ಕೆಳಗಡೆ, ಡಯಾಗ್ನಲ್ ಎಲಿಮೆಂಟ್ಸ್ ಮೇಲೆ ಮತ್ತೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲವೂ ಕೂಡ 0 ಇರಬೇಕು. ಸೊ ಇಷ್ಟೇ ಡಿಫರೆನ್ಸ್. ಸೊ ಈಗ ಪ್ರಾಬ್ಲಮ್ ಅನ್ನ ಶುರು ಮಾಡೋಣ. ಫಸ್ಟ್ ಏನು ನೋಡಿ, 1 ಇದೆ. ಡಯಾಗ್ನಲ್ ಎಲಿಮೆಂಟ್ ಗಳು ಏನಾಗಿರ್ಬೇಕು, 1 ಇರಬೇಕು. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ನಾನೇನ್ ಮಾಡಬೇಕು, ಅದರ ಕಾಲಮ್ ಮತ್ತೆ ರೋ ಎರಡನ್ನೂ ಕೂಡ 0 ಮಾಡಬೇಕು. ನೋಡಿ, 4 ನ 0 ಮಾಡಬೇಕು, 7 ನ 0 ಮಾಡಬೇಕು, 2 ನ 0 ಮಾಡಬೇಕು, 3 ನ 0 ಮಾಡಬೇಕು. ಸೊ ಫಸ್ಟ್ ನೀವು ರೋ ಟ್ರಾನ್ಸ್ಫಾರ್ಮೇಶನ್ ಆದ್ರೂ ಮಾಡಬಹುದು, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಆದ್ರೂ ಮಾಡಬಹುದು. ಸೊ ಇವಾಗ ನಾನೇನ್ ಮಾಡ್ತೀನಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ತೀನಿ. ನೋಡಿ, ಈಗ ನಾವೇನ್ ಮಾಡಬೇಕು, ಈ 1ನ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು, 1ನ ರೈಟ್ ಸೈಡ್ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ ಯಾವ ರೀತಿ ಅಂದ್ರೆ, ಫಸ್ಟ್ ಕೆಳಗಡೆ ಇರುವಂತಹದನ್ನ 0 ಮಾಡೋಣ. ಇದು ಯಾವ ರೋ ಅಲ್ಲಿ ಇದೆ, ಇದು ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ರೋ ನಂಬರ್ 1, 2 ಮತ್ತೆ 3. ರೋ ನಂಬರ್ 2 ಅಲ್ಲಿ 4 ಇದೆ. ಸೊ ಏನ್ ಮಾಡ್ತೀನಿ, R2 ವಿತ್ ರೆಫರೆನ್ಸ್ ಟು ರೋ 1, ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇದೆ, ರೋ 1 ಅಲ್ಲಿ ಇದೆ. ಸೊ ರೋ 1 ಮತ್ತೆ 7 ಅನ್ನ ನಾನು 0 ಮಾಡಬೇಕು. ಅದು ಯಾವ ರೋ ಅಲ್ಲಿ ಇದೆ, ರೋ 3 ವಿತ್ ರೆಫರೆನ್ಸ್ ಆಫ್ ರೋ 1. ಸೊ ಇವೆರಡರದ್ದು ವ್ಯಾಲ್ಯೂನ 0 ಮಾಡೋದಕ್ಕೆ ಸಿಂಪಲ್ ಟ್ರಿಕ್ ಏನು, ಇದರ ಉಲ್ಟಾ ಬರೀಬೇಕು. ಇಲ್ಲಿ 4 ಇದೆ, ರೋ 2 ತಗೊಂಡಾಗ ನಾನು ಏನ್ ಮಾಡಬೇಕು, -4 ಅಂತ ಬರೀಬೇಕು. ಇಲ್ಲಿ 7 ಇದೆ, -7. R2 -4R1, R3 -7R1. ಸೊ ಇವಾಗ ಅಪ್ಲೈ ಮಾಡಿ ಈ ಮ್ಯಾಟ್ರಿಕ್ಸ್ಗೆ. ಸೊ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಈ ಮ್ಯಾಟ್ರಿಕ್ಸ್ಗೆ ಒಂದು ಹೆಸರನ್ನ ಕೊಡೋಣ. ಎ ಅಂತ ನಾನು ಹೆಸರನ್ನ ಕೊಟ್ಟಿದ್ದೀನಿ. ಈಗ ಸಾಲ್ವ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, R2ಗೆ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡಿದ್ದೀನಿ, R3ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡಿದ್ದೀನಿ. ಯಾಕೆ, ಇವೆರಡು ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ. ಸೊ 0 ಮತ್ತೆ 0. ನೆಕ್ಸ್ಟ್ ಯಾವ ರೋಗೆ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡಿಲ್ಲ, ರೋ ನಂಬರ್ 1. ಸೊ ರೋ ನಂಬರ್ 1 ಏನಾಗುತ್ತೆ, ಸೇಮ್ ಇರುತ್ತೆ, 1 2 3. ಈಗ ನಾನು ಈ 4 ವ್ಯಾಲ್ಯೂಗಳನ್ನ ಮಾತ್ರ ಕಂಡುಹಿಡಿಬೇಕು. ಸೊ ಮೊದಲನೇ ಫಾರ್ಮುಲಾ ಯಾವುದು, ರೋ 2 -4 ಇಂಟು R1 ದಟ್ ಈಸ್ ರೋ 1. ಸೊ R2 ವ್ಯಾಲ್ಯೂ ಏನಿದೆ, ಇಲ್ಲಿ 5. ಈ ಪ್ಲಸ್ ಫಿಲ್ ಮಾಡಬೇಕಲ್ವ ಫಸ್ಟ್. ಸೊ 5. R1 ವ್ಯಾಲ್ಯೂ ಏನಿದೆ, ಅದರ ಮೇಲ್ಗಡೆ 2. ಸೊ 5 -4 ಇಂಟು 2. 5 -4 2 is 8. 5 - 8 ಅಂತಂದ್ರೆ -3. ನೆಕ್ಸ್ಟ್ ಜಂಪ್ ಆಗಿ ಈ ಕಡೆ, R2 ವ್ಯಾಲ್ಯೂ ಏನಿದೆ 6 -4 ಇಂಟು R1 ವ್ಯಾಲ್ಯೂ ಏನು 3. ಸೊ 6 -4 ಇಂಟು 3. 6 - 4 3s are 12. ಸೊ 6 - 12 ಅಂತಂದ್ರೆ ಎಷ್ಟಾಯ್ತು, -6. ಈಗ ಎರಡನೇ ರೋ ವ್ಯಾಲ್ಯೂ ಎಲ್ಲ ಫಿಲ್ ಆಯ್ತು, ಮೂರನೇ ರೋಗೆ ಹೋಗ್ಬೇಕು. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. R3 -7R1. R3 ವ್ಯಾಲ್ಯೂ ಏನಿದೆ ಫಸ್ಟ್ ಈ ಜಾಗ ಫಿಲ್ ಮಾಡಬೇಕಲ್ವ, ಅದಕ್ಕೋಸ್ಕರ 8 -7 ಇಂಟು R1 ವ್ಯಾಲ್ಯೂ ಏನು 2. ಸೊ 8 - 7 2s are 14. 8 - 14 will be -6. ನೆಕ್ಸ್ಟ್ R3 ವ್ಯಾಲ್ಯೂ ಏನು 9 -7 ಇಂಟು R1 ವ್ಯಾಲ್ಯೂ is 3. ಸೊ 9 - 7 3s are 21. 9 - 21 ಅಂತಂದ್ರೆ -12. ಸೊ ಇವಾಗ ಏನಾಯ್ತು ಅಂತಂದ್ರೆ ನೋಡಿ,
ಕೆಳಗಡೆ ಇರುವಂತ ವ್ಯಾಲ್ಯೂ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಯ್ತು. ಈಗ ಬಲಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ ಏನ್ ಮಾಡ್ತೀನಿ, ಈಗ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತೀನಿ. ಇದು ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಈಗ ಕಾಲಮ್ ನಂಬರ್ 1 ನಲ್ಲಿ ನಾನು ಏನು ಚೇಂಜಸ್ ಮಾಡಂಗಿಲ್ಲ, ಇದು 1 ಅದೇ ರೀತಿ ಉಳಿಬೇಕು. ಕಾಲಮ್ 2 ಅಲ್ಲಿ ಇರುವಂತ 2 ನ ನಾನು 0 ಮಾಡಬೇಕು, ಕಾಲಮ್ 3 ನಲ್ಲಿ ಇರುವಂತ 3 ಅನ್ನ 0 ಮಾಡಬೇಕು. ಸೊ ಏನ್ ಮಾಡ್ತೀನಿ, ಕಾಲಮ್ 2 ಮತ್ತೆ ಕಾಲಮ್ 3 ಗೆ ಆಪರೇಷನ್ ಅನ್ನ ಅಪ್ಲೈ ಮಾಡ್ತೀನಿ. ಕಾಲಮ್ 2 ವಿತ್ ರೆಫರೆನ್ಸ್ ಆಫ್ ಕಾಲಮ್ 1, ಕಾಲಮ್ 3 ವಿತ್ ರೆಫರೆನ್ಸ್ ಆಫ್ ಕಾಲಮ್ 1. ಸೊ ಸಿಂಪಲ್ ಟ್ರಿಕ್ ಏನು, ಇಲ್ಲಿರುವಂತ ಉಲ್ಟಾ ವ್ಯಾಲ್ಯೂ ಬರಬೇಕು. ಇಲ್ಲಿ 2 ಇದೆ -2, ಇಲ್ಲಿ 3 ಇದೆ -3. ಸೊ ಇವಾಗ ನನ್ನ ಹೊಸ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದ್ರೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್. ನಾನು ಇವಾಗ ಕಾಲಮ್ ನಂಬರ್ 2 ಮತ್ತೆ ಕಾಲಮ್ ನಂಬರ್ 3 ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕಾಲಮ್ ನಂಬರ್ 1 ಸೇಮ್ ಉಳಿಯುತ್ತೆ 1 0 0. ಇವೆರಡು ಆಪರೇಷನ್ ಅನ್ನ ನಾನು ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ಈ 2 ಇರುವಂತ ಜಾಗದಲ್ಲಿ 0 ಬರ್ಸೋದಕ್ಕೆ, 3 ಇರುವಂತ ಜಾಗದಲ್ಲಿ 0 ಬರ್ಸೋದಕ್ಕೆ. ಸಿಂಪಲ್. ಈಗ ಇನ್ನ 4 ವ್ಯಾಲ್ಯೂನ ಮಾತ್ರ ಕಂಡುಹಿಡಿಬೇಕು. ಫಸ್ಟ್ ಫಾರ್ಮುಲಾನ ತಗೊಳ್ಳೋಣ. ಯಾವುದು, ಕಾಲಮ್ 2 -2 ಇಂಟು ಕಾಲಮ್ 1. ಸೊ ಕಾಲಮ್ 2 ವ್ಯಾಲ್ಯೂ ಏನಿದೆ ಇಲ್ಲಿ -3 -2 ಇಂಟು ಕಾಲಮ್ 1 ವ್ಯಾಲ್ಯೂ ಏನು 0. ಅದರ ಕರೆಸ್ಪಾಂಡಿಂಗ್ ಕಾಲಮ್ 1 ಅನ್ನ ನೀವು ತಗೋಬೇಕು. -3 -2 ಇಂಟು 0 ವಿಲ್ ಬಿ 0. ಸೊ ಇದು ಅಷ್ಟು ಹೋಯ್ತು, -3 ಮಾತ್ರ ಉಳಿತು. ಸೊ -3 ಅಂತ ಬರೀಬೇಕು. ನೆಕ್ಸ್ಟ್ ಇನ್ನೊಂದನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ -6 ಇದೆ. ನೆಕ್ಸ್ಟ್ ಇನ್ನೊಂದಿದೆ -6. ಸೊ -6 ಕಾಲಮ್ 2 ವ್ಯಾಲ್ಯೂ -2 ಇಂಟು ಕಾಲಮ್ 1 ವ್ಯಾಲ್ಯೂ ಅದರ ಕರೆಸ್ಪಾಂಡಿಂಗ್ ಕಾಲಮ್ 1 ವ್ಯಾಲ್ಯೂ ದಟ್ ಈಸ್ 0. -6 ಮಾತ್ರ ಉಳಿತು, ಯಾಕೆ 2 ಇಂಟು 0 ವಿಲ್ ಬಿ 0. ಸೊ -6 ಮಾತ್ರ ಬರೀಬೇಕು ಇಲ್ಲಿ. ನೆಕ್ಸ್ಟ್ ಕಾಲಮ್ 3 ಹೋಗೋಣ ಈಗ. ಸೊ ಕಾಲಮ್ 3 ಫಾರ್ಮುಲಾ ಏನು, ಕಾಲಮ್ 3 -3 ಇಂಟು ಕಾಲಮ್ 1. ಸೊ ಕಾಲಮ್ 3 ವ್ಯಾಲ್ಯೂ ಎಷ್ಟಿದೆ -6 -3 ಇಂಟು ಕಾಲಮ್ 1 ವ್ಯಾಲ್ಯೂ ಏನಿದೆ 0. ಸೊ -6 ಮಾತ್ರ ಉಳಿಯುತ್ತೆ, ಯಾಕಂದ್ರೆ 3 ಇಂಟು 0 ವಿಲ್ ಬಿ 0 itself. ಸೊ -6. ನೆಕ್ಸ್ಟ್ ಇಲ್ಲಿ -12 ಇದೆ. ಸೊ -12 ನ ತಗೊಂಡು -3 ಇಂಟು 0 ಅದರ ಕರೆಸ್ಪಾಂಡಿಂಗ್ ಕಾಲಮ್ ವ್ಯಾಲ್ಯೂ, ಕಾಲಮ್ 1 ವ್ಯಾಲ್ಯೂ ಏನಿದೆ 0. ಸೊ 3 ಇಂಟು 0 ವಿಲ್ ಬಿ 0. ಲಾಸ್ಟ್ ಉಳಿಯೋದು -12. ಸೊ -12 ನ ಇಲ್ಲಿ ಬರೆಯೋಣ. ಸೊ ಇವಾಗ ನನಗೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಇಲ್ಲಿವರೆಗೂ ಬಂತು. ಡಯಾಗ್ನಲ್ ಎಲಿಮೆಂಟ್, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಬಲಗಡೆ ಮತ್ತೆ ಎಡಗಡೆ, ಅದರ ಬಲಗಡೆ ಮತ್ತೆ ಕೆಳಗಡೆ ಅಂದ್ರೆ ರೋ ಮತ್ತೆ ಕಾಲಮ್, ಕರೆಸ್ಪಾಂಡಿಂಗ್ ರೋ ಮತ್ತೆ ಕಾಲಮ್ ಏನಾಗಿದೆ 0 ಆಗಿದೆ. ಈಗ ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ ಯಾವುದು -3. ಸೊ ಅದನ್ನ ನಾನು ಏನ್ ಮಾಡಬೇಕು, 1 ಮಾಡಬೇಕು. ಸೊ 1 ಮಾಡಬೇಕು ಅಂದ್ರೆ ಏನ್ ಮಾಡ್ತೀನಿ, ಅದು ಯಾವ ರೋ ಅಲ್ಲಿ ಇದೆ ನೋಡಿ, ಇದು ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಫಸ್ಟ್ ರೋನ ಅಪ್ಲೈ ಮಾಡಿ, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸೊ ಇವಾಗ ರೋ 2 ನಲ್ಲಿ ಇದೆ ಅಲ್ವಾ -3. ಸೊ ಏನ್ ಮಾಡ್ತೀನಿ, ರೋ 2 ಡಿವೈಡೆಡ್ ಬೈ -3 ಸೇಮ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ತೀನಿ. ಸೊ ಸೇಮ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನನಗೆ 1 ಸಿಗುತ್ತೆ. ಸೊ ಇವಾಗ ಬರೆಯೋಣ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅಲ್ಲ. ಸೊ ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಕೇವಲ ರೋ 2 ಗೆ ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದು. ಸೊ ಮೊದಲನೇ ರೋ ವ್ಯಾಲ್ಯೂಗಳು ಸೇಮ್ ಉಳಿತವೆ, ಮೂರನೇ ರೋ ವ್ಯಾಲ್ಯೂಗಳು ಸೇಮ್ ಉಳಿತವೆ. ಎರಡನೇ ರೋ ಮೊದಲನೇ ಎಲಿಮೆಂಟ್ ಯಾವುದು 0. 0 ಡಿವೈಡೆಡ್ ಬೈ -3 ವಿಲ್ ಬಿ 0. -3 divided by -3 it will be 1. -6 divided by -3 minus cancel, 3 1s are 3 2s are. So 2 ಇಲ್ಲಿಗೆ ಬರುತ್ತೆ. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೂಡ 1 ಸಿಕ್ತು. ನಾನೇನ್ ಮಾಡಬೇಕು, ಅದರ ಕೆಳಗಡೆ ಇರುವಂತ ಎಲಿಮೆಂಟ್ ಅನ್ನ 0, ಬಲಗಡೆ ಇರುವಂತ ಎಲಿಮೆಂಟ್ ಅನ್ನ 0. ಸೊ ಫಸ್ಟ್ ಏನ್ ಮಾಡ್ತೀನಿ, ನಾನು ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತೀನಿ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾನು ಅಪ್ಲೈ ಮಾಡಬೇಕಾದ್ರೆ ಈ ಎಲಿಮೆಂಟ್ ಅನ್ನ 0 ಮಾಡಬೇಕು. ಯಾವ ರೋ ಅಲ್ಲಿ ಇದೆ ಅದು ರೋ ನಂಬರ್ 3. ಮತ್ತೆ ಯಾವ್ದ್ರ ರೆಫರೆನ್ಸ್ ತಗೋಬೇಕು, ರೋ ನಂಬರ್ 2. ಯಾಕಂದ್ರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ ಬಂದಿರೋದ್ರಿಂದನೇ ಅದ್ರ ಕೆಳಗಡೆ ವ್ಯಾಲ್ಯೂನ ನಾನು 0 ಮಾಡ್ತಾ ಇರೋದು. ಸೊ ಈ 1 ಎಲ್ಲಿದೆ, ರೋ ನಂಬರ್ 2. ಸೊ ರೋ 3 ವಿತ್ ರೆಫರೆನ್ಸ್ ಆಫ್ ರೋ 2 ಯಾವ್ದನ್ನ ನಾನು 0 ಮಾಡ್ಬೇಕು, -6 ನ. ಸೊ -6 ನ ಉಲ್ಟ ಏನು, +6. ಈಗ ಕೇವಲ ನಾನು ರೋ 3 ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದ್ರಿಂದ ರೋ 1 ಮತ್ತೆ ರೋ 2 ವ್ಯಾಲ್ಯೂಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಪ್ರೀವಿಯಸ್ ಸ್ಟೆಪ್ ಇಂದ ಸೇಮ್. ಸೊ 0 1 2. ಈಗ 0 R3 ವ್ಯಾಲ್ಯೂ ಏನಿದೆ ಇಲ್ಲಿ 0 +6 ಇಂಟು ಅದರ ಕರೆಸ್ಪಾಂಡಿಂಗ್ R2 ವ್ಯಾಲ್ಯೂ ಅದೇನಿದೆ 0. ಸೊ 6 ಇಂಟು 0 ವಿಲ್ ಬಿ 0, 0 + 0 ವಿಲ್ ಬಿ 0. ನೆಕ್ಸ್ಟ್
R3 value is -6 plus 6 into R2 value is 1, corresponding R2 value plus 6 -6 ಎರಡು ಕೂಡ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನು -12 plus 6 into R2 ವ್ಯಾಲ್ಯೂ ಏನಿದೆ 2, ಸೊ -12 plus 6 2s are 12 plus 12 minus 12 ಎರಡು ಕೂಡ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಈಗ ನೋಡ್ತಾ ಹೋದ್ರೆ ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ವ್ಯಾಲ್ಯೂ ಅಂದ್ರೆ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನು ಮಾಡಿ ಕೆಳಗಡೆ ಇರುವಂತ ವ್ಯಾಲ್ಯೂನ 0 ಮಾಡಿದೆ, ಬಲಗಡೆ ಇರುವಂತ ವ್ಯಾಲ್ಯೂನ ನಾನು 0 ಮಾಡಬೇಕು. ಯಾವ್ದದು 2. ಸೊ ಇದನ್ನ ನಾನು ಮಾಡಬೇಕಾದ್ರೆ ಏನ್ ಮಾಡ್ತೀನಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಅಪ್ಲೈ ಮಾಡ್ತೀನಿ. ಯಾವ ಕಾಲಮ್ ಅಲ್ಲಿ ಇರೋದು, ಇದು ಕಾಲಮ್ 1, ಕಾಲಮ್ 2 ಮತ್ತೆ ಕಾಲಮ್ 3. ಸೊ ಕಾಲಮ್ 3 ಅಲ್ಲಿ ಇದೆ, ವಿತ್ ರೆಫರೆನ್ಸ್ ಆಫ್ ಕಾಲಮ್ 2 ನಾನು ವ್ಯಾಲ್ಯೂನ 0 ಮಾಡಬೇಕು. ಸೊ ಯಾವ ವ್ಯಾಲ್ಯೂ 0 ಮಾಡಬೇಕು, 2 ಅಲ್ಲ. ಸೊ ಏನ್ ಮಾಡ್ಬೇಕು, ಅದರ ಉಲ್ಟಾ -2. ಈಗ ಅದನ್ನು ಅಪ್ಲೈ ಮಾಡ್ತಾ ಹೋದ್ರೆ ನಾವು ಕೇವಲ ಕಾಲಮ್ ನಂಬರ್ 3 ಗೆ ಅಪ್ಲೈ ಮಾಡ್ತಿರೋದು ಆಪರೇಷನ್ ಅನ್ನ. ಸೊ ಏನಾಗುತ್ತೆ, ಕಾಲಮ್ ನಂಬರ್ 1 ಸೇಮ್ ಇರುತ್ತೆ, ಕಾಲಮ್ ನಂಬರ್ 2 ಸೇಮ್ ಇರುತ್ತೆ. ಸೊ ಇನ್ನು ಉಳಿದಿರುವಂತದ್ದು ಕಾಲಮ್ 3 ವ್ಯಾಲ್ಯೂನ ಚೇಂಜ್ ಮಾಡಬೇಕು. ಮೊದಲನೇ ಕಾಲಮ್ 3 ವ್ಯಾಲ್ಯೂ ಏನು 0 -2 ಇಂಟು ಕಾಲಮ್ 2 ವ್ಯಾಲ್ಯೂ, ಅದರ ಕರೆಸ್ಪಾಂಡಿಂಗ್ ಕಾಲಮ್ 2 ವ್ಯಾಲ್ಯೂ ಕೂಡ 0 ಇದೆ. 0 -2 ಇಂಟು 0 0ನೇ, ಸೊ 0 ಅಂತ ಬರೀಬೇಕು. ನೆಕ್ಸ್ಟ್ ಕಾಲಮ್ 3 ವ್ಯಾಲ್ಯೂ ಏನಿದೆ 2 -2 ಇಂಟು ಕಾಲಮ್ 2 ವ್ಯಾಲ್ಯೂ ಏನು 1, ಸೊ 2 -2 ವಿಲ್ ಬಿ 0. ನೆಕ್ಸ್ಟ್ ಕಾಲಮ್ 3 ವ್ಯಾಲ್ಯೂ ಏನು 0 -2 ಇಂಟು ಕಾಲಮ್ 2 ವ್ಯಾಲ್ಯೂ ಏನಿದೆ 0, ಸೊ 0 -2 ಇಂಟು 0 ವಿಲ್ ಬಿ 0 itself, ಸೊ 0. ಸೊ ಇವಾಗ ನಾವೇನ್ ಮಾಡಿದ್ವಿ, ಕೊಟ್ಟಿದ್ದಂತಹ ಮ್ಯಾಟ್ರಿಕ್ಸ್ ಅನ್ನು ನಾನು ನಾರ್ಮಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಇದು ನಾನೇನು ಹೇಳಿದ್ದೆ, ಸೊ ಇದನ್ನ ನೋಡ್ತಾ ಹೋದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಏನಂತ, ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು, ಮೇಲ್ಗಡೆ 0 ಕೆಳಗಡೆ 0 ಅಂತ. ಆದ್ರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ 0 ಕೂಡ ಬಂದಿದೆ. ಸೊ ಇವಾಗ ಏನಾಯ್ತು ಅಂತಂದ್ರೆ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಮಾಡಬೇಕಾದ್ರೆ ಕೊನೆ ಆನ್ಸರ್ ನಾವು ಸಬ್ಸ್ಟ್ರಾಕ್ಟ್ ಮಾಡಾದ್ಮೇಲೆ 0 ಬಂದ್ರೆ ಏನು ಮಾಡೋದಕ್ಕಾಗಲ್ಲ. ಸೊ ಅವಾಗ ಈ ಕಂಡೀಷನ್ ಅಲ್ಲಿ ಕೂಡ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬಹುದು ಅಥವಾ ಸಮ್ ಕಂಡೀಷನ್ ಅಲ್ಲಿ 0 ಕೂಡ ಇರಬಹುದು. ಸೊ 0 ಅಥವಾ 1 ನ ಬಿಟ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಬೇರೆ ಡಿಜಿಟ್ ಆಗಿ ಇರಂಗಿಲ್ಲ. ಮತ್ತೆ ಅದರ ಮೇಲ್ಗಡೆ ಇರುವಂತ ವ್ಯಾಲ್ಯೂ 0, ಕೆಳಗಡೆ ಇರುವಂತ ವ್ಯಾಲ್ಯೂ 0 ಇದ್ರೆ ಇದನ್ನ ನಾನು ನಾರ್ಮಲ್ ಫಾರ್ಮ್ ಅಂತ ಕರಿಬಹುದು. ಈಗ ನಾರ್ಮಲ್ ಫಾರ್ಮಿಗೆ ಕೊಟ್ಟಿದ್ದಂತ ಮ್ಯಾಟ್ರಿಕ್ಸ್ ಅನ್ನ ಕನ್ವರ್ಟ್ ಮಾಡಿದ್ದೀನಿ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್. ಡಯಾಗ್ನಲ್ ಎಲಿಮೆಂಟ್ ಗಳನ್ನ ನೋಡಿ, ಎಷ್ಟು ನಂಬರ್ ಆಫ್ 1 ಇರುತ್ತೆ ಡಯಾಗ್ನಲ್ ಎಲಿಮೆಂಟ್ ಅಲ್ಲಿ, ಅದು ರ್ಯಾಂಕ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ನೋಡಿ 1 1 0 ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ವಾ, ಇದರಲ್ಲಿ ಎಷ್ಟು ಸರಿ 1 ಇದೆ, 1 2, 2 ಸರಿ 1 ಇದೆ. ಸೊ ಈ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸಿನ ರ್ಯಾಂಕ್ ಎಷ್ಟು, 2. ಡಯಾಗ್ನಲ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ 1 ಇರುತ್ತೆ ಅದು ಮ್ಯಾಟ್ರಿಕ್ಸಿನ ರ್ಯಾಂಕ್ ಆಗಿರುತ್ತೆ, ಅಷ್ಟೇ, ಸಿಂಪಲ್. ಸೊ ಎಕಲಾನ್ ಫಾರ್ಮ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಕಲಾನ್ ಫಾರ್ಮ್ ವಿಡಿಯೋನ ನೋಡ್ಬೋದು. ಮತ್ತೆ ನಾರ್ಮಲ್ ಫಾರ್ಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.